ಏನಿದು ಕರಗ ಅಂತ ಅಂದ್ರೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ? ತಿಗಳರು ಆಚರಣೆ ಮಾಡುವಂಥದ್ದು ಇದು. ಏನು ದ್ರೌಪದಿ ಧರ್ಮರಾಯನ ದೇವಸ್ಥಾನದಲ್ಲಿ ದ್ರೌಪದಿಯ ಮೂರ್ತಿಗೆ ಪೂಜೆ ನಡೆದಿದೆ, ಅದೊಂದೇ ಕಡೆ ನಡೆಯುವಂಥದ್ದು. ಮೋಸ್ಟ್ ಪ್ರಾಬಬ್ಲಿ ದ್ರೌಪದಿಗೂ ಪೂಜೆ ನಡೆಯುವಂಥದ್ದು. ಅದನ್ನ ಏನು ಈ ತಿಗಳರ ಜಾತಿ ಅಂದ್ರೆ ಆ ಒಂದು ದೇವಸ್ಥಾನದಲ್ಲಿ ನಿಯಮಬದ್ಧವಾಗಿದ್ದು ಆ ಒಂದು ಕರಗವನ್ನ ಹೊರುವಂಥದ್ದು. ಅದನ್ನ ಹೊರಬೇಕು ಅಂತಂದ್ರೆ ಅದಕ್ಕೊಂದು ನೀತಿ ನಿಯಮಗಳಿದೆ, ಅದೇ ರೀತಿಯನ್ನ ಹೊರಬೇಕು. ಅದು ಏನಂತ ಹೇಳಿದ್ರೆ ಕರಗ ಆ ಒಂದು ಏನು ಮೈಸೂರು ಬೆಂಗಳೂರಿನ ವಿಭಾಗದಲ್ಲಿ ಕೆಲವು ಏನು ಬಳೆಪೇಟೆ ಯಾವ್ಯಾವ್ದು ಪೇಟೆಗಳು, ನಿಗಳಪೇಟೆ, ಅದೆಲ್ಲ ಕೂಡ ಸಂಚಾರವನ್ನ ಮಾಡಿ ಆ ಮಸೀದಿ ಹತ್ರ ನಿಂತ್ಕೊಂಡು ಮಸೀದಿ ಹತ್ರನೂ ಕೂಡ ಪೂಜೆಗೆ ಒಳಗಾಗುವಂಥದ್ದು. ಅಲ್ಲಿಂದ ಬಂದು ಅದನ್ನ ಬೆಳಗಿನ ಜಾವ ತಲುಪುತ್ತಂತೆ. ರಾತ್ರಿ ಎಲ್ಲ ಸಂಚಾರವನ್ನ ಮಾಡಿ ಬೆಳಗಿನ ಜಾವ ಬಂದು ಅಲ್ಲಿ ಪೂಜೆಯನ್ನ ನಡೀತದೆ. ಕರಗ ವಿಶೇಷತೆ ಇದೆ, ಕರಗದ ಬೆಂಗಳೂರು ಕರಗಕ್ಕೆ ವಿಶೇಷತೆ. ಅದರಲ್ಲಿ ಒಂದು ಅದು ಹಬ್ಬ, ಅವರಿಗೆ ತಿಗಳರಿಗೆ ಹಬ್ಬ ಕರಗ. ಅಂತ ದ್ರೌಪದಿಯನ್ನ ಪೂಜೆ ಮಾಡ್ತಾರೆ ಅವ್ರು. ನೋಡಿ, ದ್ರೌಪದಿಯನ್ನ ಎಲ್ಲೂ ಪೂಜೆ ಮಾಡಲ್ಲ, ಅವ್ರು ಪೂಜೆ ಮಾಡ್ತಾರೆ ದ್ರೌಪದಿಯನ್ನ. ಸೊ ಅದನ್ನು ಒಂದು ತೋರಿಸುವ, ಅದ್ರ ಜೊತೆಗೆ ಕೆಂಪೇಗೌಡ, ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರ ಇತಿಹಾಸವನ್ನ ತೋರಿಸುವಂತ ಒಂದು ಶಬ್ದ ಚಿತ್ರ ಕೂಡ ಹೌದು. ಹೇಗೆ ನಾವು ಈ ಒಡೆಯರ ಇತಿಹಾಸವನ್ನ ದಸರಾ ಹಬ್ಬದ ಮೂಲಕ ತೋರಿಸ್ಕೊಳ್ತಾ ಇರ್ತೀವಿ, ಅದೇ ರೀತಿ ಬೆಂಗಳೂರನ್ನ ಏನು ಕಾಸಿಂ ಖಾನ್ ಇಂದ ಪರ್ಚೇಸ್ ಮಾಡಿದ್ದು ಚಿಕ್ಕ ದೇವರಾಜ ಒಡೆಯರು. ಇದ್ರೂ ಬೆಂಗಳೂರನ್ನ ಏನು ಕೊಳ್ಳೋದು ಕೂಡ ಇವರೇ, ನಮ್ಮ ಮೈಸೂರು ಅರಸರೇ. ಅಲ್ಲೂ ಕೂಡ ಮೈಸೂರು ಅರಸರ ಒಂದು ಕೊಡುಗೆ ಇದೆ ಬೆಂಗಳೂರಿಗೂ ಕೂಡ. ಅದನ್ನ ಇನ್ನು ಮೊಘಲರಿಂದ ಕೊಂಡ್ಕೊಂಡಿದ್ದು ಅದನ್ನ ಮೈಸೂರು ಬೆಂಗಳೂರನ್ನ. ಅಂದ್ರೆ ಎಲ್ಲೆಲ್ಲಿ ಮೊಘಲರು ದಾಳಿ ಮಾಡಿದ್ರೋ ಅದನ್ನ ವಾಪಸ್ಸು ತಗೊಳ್ಳೋಕೆ ಶ್ರಮ ಪಡ್ಬೇಕಾಗಿದೆ. ಹೌದು, ಯಾಕಂದ್ರೆ ಕಳ್ಕೊಂಡಿರೋದು ಬಹಳಷ್ಟು, ಉಳಿಸ್ಕೊಂಡಿರೋದು ಕಡಿಮೆ. ಆ ಉಳಿಸ್ಕೊಂಡಿದ್ದನ್ನ ಅಭಿಮಾನದಿಂದ ನಾವು ಮುಂದುವರಿಸ್ಕೊಳ್ಬೇಕು ಅಂತ ಒಂದು ಉದಾಹರಣೆ. ಈ ಟ್ಯಾಬ್ಲೋ ಏನು ಇದು ಭದ್ರಬಾಲ ಯೋಜನೆ ಇರಬೇಕು. ಇದು ಚಿಕ್ಕಮಂಗ್ಳೂರ್ದು ಜಿಲ್ಲಾ ಪಂಚಾಯತಿಯವರು ಮಕ್ಕಳ ಒಂದು ಸಂರಕ್ಷಣೆ, ಅವರ ಬಾಲ್ಯವನ್ನ ಸಂರಕ್ಷಿಸಿ ಅವ್ರನ್ನ ಸಶಕ್ತಗೊಳಿಸಬೇಕು, ಹಕ್ಕುಗಳನ್ನ ನಾವು ರಕ್ಷಿಸಬೇಕು ಅನ್ನೋ ಒಂದು ಸಂದೇಶವನ್ನ ಕೊಡುವಂಥದ್ದು ಭದ್ರಬಾಲ ಯೋಜನೆ. ಅವರು ಮುಖ್ಯ. ಯಾಕೆ ಅಂತಂದ್ರೆ ಇವತ್ತು ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾರ್ಕ್ಸ್ವಾದಿಗಳನ್ನ ಮಾಡ್ತಾ ಇದ್ದಾರೆ. ಮಾರ್ಕ್ಸ್ 90, 99, 100 ಅಂತ ಅದರಲ್ಲೇ ಕೂಚಂಭಟ್ರಾಗ್ತಾ ಇದಾರೆ ಅವರು. ಅದು ಇನ್ನೇನು ಸಾಂಸ್ಕೃತಿಕವಾಗಿ ಇಲ್ವೇ ಇಲ್ಲ. ಆ ಮಕ್ಕಳ ಸಮಗ್ರವಾದಂಥ ವ್ಯಕ್ತಿ ವಿಕಸನ ಆಗಬೇಕು ಅಂತಂದ್ರೆ ಅವ್ರಿಗೆ ಪೌಷ್ಟಿಕ ಆಹಾರ, ಉತ್ತಮವಾದಂಥ ವ್ಯಾಯಾಮ, ಅದರ ಜೊತೆಗೆ ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲವನ್ನೂ ಕೊಡಬೇಕಾಗತ್ತೆ. ಅಂದ್ರೆ ಅವರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡೋದು, ಅವರನ್ನ ಮುಂದಿನ ಬಾಲ ಕಾರ್ಮಿಕರಾಗದಂತೆ ಇದಾಗೆ ನೋಡ್ಕೊಳ್ಳೋದು, ಮುಂದಿನ ಭವಿಷ್ಯ ಅವರೇ ಮಕ್ಕಳೇ. ಸೊ ಅದನ್ನ ಅವರ ಸಶಕ್ತಗೊಳಿಸೋದು, ದೇಶದ ಭವಿಷ್ಯ ಕೂಡ ಸಶಕ್ತಗೊಳಿಸಬೇಕು ಮಕ್ಕಳನ್ನ ಅನ್ನೋ ಒಂದು ಯೋಜನೆಯನ್ನ, ಭದ್ರಬಾಲ ಯೋಜನೆಯನ್ನ ಇದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ಅದು ಒಂದ್ ಕಡೆ ಆದ್ರೆ, ಈಗ ಪಕ್ಕದಲ್ಲಿ ನಿಮ್ಗೆ ಮತ್ತೊಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಅಭಿಮನ್ಯುಗೆ ಅಂಬಾರಿ ಕಟ್ಟುವಂತ ಒಂದು ಕಾರ್ಯ ನಡೀತಾ ಇದೆ. ಇನ್ನೇನು ಆ ಒಂದು ಕ್ಷಣವನ್ನ ಕಣ್ತುಂಬಿಸ್ಕೊಳ್ಳುವಂತ ಒಂದು ಅಭಿಮನ್ಯುನ ರಾಜಗಾಂಭೀರ್ಯತೆಯನ್ನ ನೋಡೋದಕ್ಕೆ ಕಾಯ್ತಾ ಇದೀವಿ ನಾವೆಲ್ಲ. ಬಟ್ ಈ ಹಿಂದೆ ಅಂದ್ರೆ ನಮ್ಗೆ ಕುತೂಹಲ ಬರೋದು ಮತ್ತೆ ಹಿಂದೆ ಅಂತಾರೆ. ಸೊ ಈಗ ಇಷ್ಟೊಂದು ತಯಾರಿ ಮಾಡ್ತಾರೆ, ಹಿಂದೆ ಎಲ್ಲ ಹೆಂಗೆ ಅಂದ್ರೆ ಈ ಆನೆಗಳೆಲ್ಲ ಅರಮನೆಯಲ್ಲೇ ಇರ್ತಾ ಇದ್ವಾ? ಹೌದು, ಪಟ್ಟದ ಆನೆಗಳು ಅಂತ ಅರಮನೆಗಳಲ್ಲೇ ಇರ್ತಾ ಇದ್ವು. ಪಟ್ಟದ ಕುದುರೆ ಅಂತ ಇರ್ತೀವಿ. ಇವತ್ತು ಕೂಡ ಪಟ್ಟದ ಕುದುರೆಗಳು ಆನೆಗಳಿಗೆ ಇದು ನಡೀತಾ ಇರ್ತದೆ, ಪೂಜೆ ನಡೀತದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಪಟ್ಟದ ಕುದುರೆ ಅಥವಾ ಬಂದು ರಾಜನಿಗೆ ನಮಸ್ಕಾರವನ್ನ ಮಾಡುತ್ತೆ. ನಾವು ಇವತ್ತು ಕೂಡ ಆ ಸನ್ನಿವೇಶವನ್ನ ನಾವು ನೋಡ್ತೀವಿ. ಏನು ಮಹಾರಾಜರು ಏನು ದರ್ಬಾರನ್ನ ನಡೆಸ್ತಾರೆ, ಆ ದರ್ಬಾರನ್ನ ನಡೆಸುವ ಸಂದರ್ಭದಲ್ಲಿ ಪಟ್ಟದ ಕುದುರೆ ಕೂಡ ಬಂದು ನಮಸ್ಕಾರವನ್ನ ಮಾಡು ಅಂತ ಹೇಳಿದ್ರೆ, ಇದು ಏನಪ್ಪಾ ಅಂತ ಹೇಳಿದ್ರೆ ಆ ಸೈನ್ಯ, ಅವ್ರು ಎಷ್ಟು ಸೈನ್ಯಗಳನ್ನ ಹೊಂದಿದ್ರು ಅವರ ಶಕ್ತಿಯನ್ನ ತೋರ್ಪಡಿಸ್ತಾ ಇತ್ತು. ಸೊ ಅವ್ರು ಎಷ್ಟು ಪದಾತಿ ದಳ, ಕಾಲ್ದಳ, ಅಶ್ವಪಡೆಗಳನ್ನ ಹೊಂದಿದ್ರು ರಾಜರುಗಳು, ಅದು ಶೌರ್ಯದ ಸಂಕೇತ ಕೂಡ ಹೌದು. ಸೊ ಗಜದಳ ತುಂಬಾ ಇಂಪಾರ್ಟೆಂಟ್. ಗಜದಳ, ಅಶ್ವಪಡೆ ಹೇಗಿತ್ತು ಅದೇ ತರ ಗಜಪಡೆನೂ ಇತ್ತು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದು ಹೋರಾಟದಲ್ಲೂ ಕೂಡ, ಯುದ್ಧರಂಗದಲ್ಲೂ ಕೂಡ ಆನೆಗಳ ಮೇಲೆ ಕೂತ್ಕೊಂಡು ಹೋರಾಟವನ್ನ ಮಾಡಿದ್ದಾರೆ. ರಾಜರು ಆನೆ ಮೇಲೆ ಇರೋದು, ಮಿಕ್ಕವರೆಲ್ಲ ಕುದುರೆ ಪಡೆ, ಆಮೇಲೆ ಕಾಲ್ದಳ, ಹೀಗೆ.
ಸೊ ಅಭಿಮನ್ಯುಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಅಲ್ಲ ಅಂಬಾರಿಯನ್ನ ಹೊತ್ತು ಅಭಿಮನ್ಯುವನ್ನ ಆಮೇಲೆ ನೋಡಕ್ಕೆ ಒಂಥರ ಖುಷಿ, ಹೌದು ಎಲ್ಲ ಶೃಂಗಾರ ಮಾಡಿರ್ತಾರೆ. ಶೃಂಗಾರ ಮಾಡ್ತಾರೆ ಅಂತಂದ್ರೆ ನೋಡಿ ನೀವು ಇವತ್ತು ನಾವು ದಸರಾವನ್ನ ಏನ್ ನೋಡ್ತಾ ಇದೀವಿ, ಅದು ರಾಜರುಗಳು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅವರ ಇದು ಏನು ಡ್ರೆಸ್ ಕೋಡ್ ಆಗ್ಲಿ, ನಾವೀಗ ಬಂದ ತಕ್ಷಣ ಅದೇ ಡ್ರೆಸ್ ಕೋಡ್ ಅನ್ನ ನೋಡ್ತಾ ಇದೀವಿ ನಾವು. ಹೌದು, ಒಬ್ಬ ಮಾವುತನ ಡ್ರೆಸ್ ಕೋಡ್ ಕೂಡ ಹಂಗೆ ಇದೆ, Same ಅದೇ ಇರ್ತದೆ. ಹೌದು, ಸೊ ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಿನ್ನೂ ಕೂಡ ಅದೇ ಉಳಿಸ್ಕೊಂಡು ಬಂದಿದೆ, ಅದೇ ನಮ್ಮ ಸಂಸ್ಕೃತಿ ಅಂತ ಹೇಳ್ಬಹುದು ನಾವು. ಅಮ್ಮ, ಒಂದು ಈಗ ಮಾವುತರು ಇರ್ತಾರಲ್ಲ, ಅಥವಾ ಈ ಅಲ್ಲಿ ಬರುವಂತ ಸಿಬ್ಬಂದಿಗಳಿರ್ತಾರೆ ಬೇರೆ ಬೇರೆ, ಈಗ ದಸರಾದಲ್ಲಿ ಭಾಗಿಯಾಗೋರು, ಅರಮನೆ ಕಡೆಯಿಂದ ಬರೋರು, ಅವರೆಲ್ಲ ಅವರ ಪೂರ್ವಜರಿಂದ ಕುಟುಂಬಸ್ಥರಿಂದ ಬರೋರು ನಡ್ಸ್ಕೊಂಡ್ ಬಂದಿರ್ತಾರೆ. ಈಗ ಪುರೋಹಿತರು ಕೂಡ ಪೂರ್ವಜರಿಂದಲೇ ಬಂದಿರ್ತಾರೆ. ನೀವು ಈಗ ಪಾರಂಪರಿಕವಾಗಿ ಬಂದವರು, ಆ ಕುಟುಂಬದ ತಂದೆಯಿಂದ ಮಗ, ಮಗನಿಂದ ಮೊಮ್ಮಗ, ಹಾಗೆ. ಕರೆಕ್ಟ್. ಅಂದ್ರೆ ಅವ್ರಿಗೆ ಎಕ್ಸಾಕ್ಟ್ ಸಂಸ್ಕಾರ ಏನು, ಸಂಸ್ಕೃತಿ ಏನು, ಏನ್ ಪದ್ಧತಿ ಎಲ್ಲವೂ ಗೊತ್ತಾಗಿರುತ್ತೆ. ಹೌದು ಹೌದು ಹೌದು. ಈಗ ನಾವು ಅಲ್ಲಿ ಏನು ಪೂಜೆ ಮಾಡ್ಬೇಕಾದ್ರೂ ಕೂಡ, ಈಗ ಚಾಮುಂಡೇಶ್ವರಿನ ಪೂಜೆ ಮಾಡಕ್ಕೆ ಅವರ ತಲಾಂತರದಿಂದ ಬಂದಿರ್ತಾರೆ, ಅದೇ ಮನೆತನದವರು. ಯಾಕೆಂತಂದ್ರೆ ಆ ಆಚಾರ ವಿಚಾರಗಳು ತಲಾಂತರದ ಬಂದಾಗಿದ್ದಾಗ ಮಾತ್ರ ಅದನ್ನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗಕ್ಕೆ ಸಾಧ್ಯ. ಸೊ ಅದೇ ತರ ಈಗ ಏನು ಆ ರಾಜರ ಆಸ್ಥಾನದಲ್ಲಿ ನಾವು ಕೆಲವು ಇವರನ್ನ ನೋಡ್ತೀವಿ, ಮಾವುತರುಗಳಾಗ್ಲಿ ಅಥವಾ ಪುರೋಹಿತರುಗಳು, ಅವರು ಅಲ್ಲೇ ಇರುವಂತವ್ರು, ಅವರು ತಲಾಂತರದ ಬಂದಂತವ್ರು. ಅವರ ಉಡುಗೆ ತೊಡುಗೆಗಳು ಕೂಡ ಮಹಾರಾಜರ ಕಾಲೇಜಲ್ಲಿ ಏನ್ ಹಾಕೊಳ್ತಾ ಇದ್ರು ಅದೇನೆ. ಹೌದು, ಅದು ನೋಡಿ, ಅದು ನಮ್ಮ ಸಂಸ್ಕೃತಿ. ಇವತ್ತು ಮಹಾರಾಜ ಯದುವೀರ್ ಒಡೆಯರವರು ಏನು ದರ್ಬಾರನ್ನ ಮಾಡ್ತಾರೆ, ಅವರು ರಾಜ ಯಾವ ರೀತಿ ದರ್ಬಾರನ್ನ ಮಾಡ್ತಾ ಇದ್ದ ಅದೇ ರೀತಿಯ ದರ್ಬಾರನ್ನ ನಡೆಸ್ತಾರೆ. ಸೊ ಅದೇ ವಸ್ತ್ರಗಳನ್ನ ಹಾಕೊಳ್ತಾರೆ, ಅದೇ ಆಭರಣಗಳು, ಅದೇ ಆಚಾರ ವಿಚಾರ ಮತ್ತು ಏನು ಸಂಸ್ಕೃತಿ ಆಗ್ಲಿ, ಏನು ಪೂಜೆ ಪುರಸ್ಕಾರಗಳು, ಅವರು ಕಂಕಣ ಕಟ್ಕೊಳ್ಳೋದಾಗ್ಲಿ, ಒಬ್ಬ ರಾಜ ಅವರಿಗೆ ಹೇಗೆ ಪೂಜೆಯನ್ನ ಮಾಡ್ತಿದ್ದ ಅದೇ ವಿಧಾನಗಳನ್ನ ಇವತ್ತು ಕೂಡ ರಾಜಮನೆತನ ನಡ್ಸ್ಕೊಂಡು ಬಂದಿದೆ ಅಂತಂದ್ರೆ ನಿಜಕ್ಕೂ ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು ನಾವು. ಅಂದ್ರೆ ನಮ್ಮನವ್ರನ್ನೆಲ್ಲ ನೋಡಕ್ಕೆ ಖುಷಿ. ಯಾಕೆ ಅಂದ್ರೆ ನಮ್ಮ ಪೂರ್ವಜರು, ಯಾವ್ರೇ ಮಾವುತರಾಗಿರ್ಲಿ ಅಥವಾ ಪುರೋಹಿತರಾಗಿರ್ಲಿ, ಇನ್ಯಾರೇ ಆಗಿರ್ಲಿ, ಅವ್ರ ಪೂರ್ವಜರು ಹೆಂಗ್ ನಡ್ಸ್ಕೊಂಡು ಹೋಗ್ತಾ ಇದ್ರು ಆ ಕಾಲದಲ್ಲಿ, ಈಗ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರನ್ನ ನಾವು ನೋಡ್ತಾ ಇದೀವಲ್ಲ ಅನ್ನೋದೇ ಖುಷಿ.